ನಮಸ್ಕಾರ ಸ್ನೇಹಿತರೆ. ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಊರಿಂದ ಊರಿಗೆ ಹೋದ್ರೇನೆ ನಮಗೆ ನಮ್ಮೂರು ತುಂಬಾ ಕರೆದಂಗಾಗುತ್ತೆ. ಆದ್ರೆ ಇಲ್ಲಿ ಜನರೇಷನ್ ಟು ಜನರೇಷನ್ ಜನನೇನೆ ನಮ್ಮ ಊರನ್ನ ಬಿಟ್ಟುಗಳು ಅಂದ್ರೆ ನಮ್ಮ ಊರುಗಳನ್ನ ಬಿಟ್ಟು ಬೇರೆ ಕಡೆ ಹೋಗಿ ಎಲ್ಲೋ ಸೆಟ್ಲ್ ಆಗ್ತಾರೆ. ಆದ್ರೆ ಅದರಲ್ಲಿ ಈ ತಾಯ್ನಾಡು, ತಾಯ್ನುಡಿ ಬಗ್ಗೆ ಮನಸ್ಸಿರುವಂತಹ ಕೆಲವ್ರಿಗೆ ನಮ್ಮ ಮೂಲ ಯಾವುದು ಅನ್ನೋದನ್ನ ತಿಳ್ಕೋಬೇಕು ಅಂತ ತುಂಬಾ ಆಸೆ ಇರುತ್ತೆ. ಅಂಥ ಒಂದು ಕತೆ ಈ ಚಿಗುರಿದ ಕನಸು. ಈಗ ನಮ್ಮ ಶಂಕರುವಿನ ಪರಿಸ್ಥಿತಿ ಕೂಡ ಹಾಗೇ ಆಗಿದೆ. ಇರೋದು ಡೆಲ್ಲಿ, ಬೆಳೆದಿದ್ದೆಲ್ಲ ಮುಂಬೈ. ಆದ್ರೆ ಮನಸ್ಸು ಮಾತ್ರ ಯಾಕೋ ಅದು ನನ್ನದಲ್ಲ ಅನ್ನುವಂತಹ ಒಂದು ಭಾವನೆಯಲ್ಲಿದೆ. ಈಗ ಅವನ ಮೂಲ ಸ್ಥಾನ ಎಲ್ಲಿ, ಯಾವ ರೀತಿ ಕಂಡ್ಕೋತಾನೆ ಎಂಬುದನ್ನ ಈಗ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಹೋಗ್ಬೋದು. ಬಾಡಿಗೆಯ ಗೂಡಿನ ವಿಷಯವಾಗಿ ಉಂಟಾದೀತೆ ಎಂದೆನಿಸತೊಡಗಿತು. ದೊಡ್ಡ ಕಣ್ಣಿಂದ ಹಿಂದೂಸ್ತಾನವೆಲ್ಲ ತಮ್ಮದು ಎಂಬ ಹೆಮ್ಮೆ ಕೊಚ್ಚಬಹುದಾದರೂ ಯಾವುದನ್ನು ಮುಟ್ಟಿದರೂ ತನ್ನದಲ್ಲ ಎಂದು ತೋರುವ ವ್ಯಕ್ತಿಯಲ್ಲಿ ದೇಶಪ್ರೇಮದ ಹೆಮ್ಮೆಯೆಲ್ಲಿಂದ ಬಂದಿತು? ಅವನ ಇಂಥ ಪ್ರಮುಖ ಬಾಯಾರಿಕೆಗೆ ಮುಂದಿನ ಆಸೆಯೇ ಉತ್ತರವಾಗುತ್ತಾ ಬಂದಿತು. ಅವನ ವ್ಯಾಸಂಗ ಮುಗಿಯಿತು. ತಾನು ತನ್ನದೇ ಆದ ಊರನ್ನು ಕಳೆದುಕೊಂಡೇನು, ಮನೆ ಮಾರು ಕೊಂಡೇನು ಎನಿಸಿತು. ಆದರೆ ತನ್ನ ಉದ್ಯೋಗ ಅದನ್ನು ಮಾಡಲು ಕೊಟ್ಟೀತೆ ಎಂದು ಯೋಚಿಸಿದರೆ ಸಂದೇಹವು ಅದರ ಜೊತೆಗೆ ಸೇರಿಕೊಳ್ಳುತ್ತದೆ. ತೀರಾ ನಿರಾಶೆಯಾದಾಗ ಅಂದುಕೊಳ್ಳುತ್ತಾನೆ, ಏನಾದರೇನು, 4 ವರ್ಷ ಕಾಲ ಎಲ್ಲಾದರೂ ದುಡಿಯುತ್ತೇನೆ. ಕೈಯಲ್ಲಿಷ್ಟು ಕಾಸು ಸಂಪಾದಿಸಿಕೊಂಡು ಒಂದು ತುಣುಕು ನೆಲ ಗಳಿಸಿ ಪುಟ್ಟ ಗೂಡೊಂದನ್ನು ಕಟ್ಟಿ ಹಕ್ಕಿಯಂತೆ ಸುಖವಾಗಿ ಬಾಳುತ್ತೇನೆ. ಅದಕ್ಕೆಷ್ಟು ಸಮಯ ಹಿಡಿದೀತು? ಅಷ್ಟು ಹಣ ಕೈಯಲ್ಲಿ ಕೂಡಲು ಎಂದರೆ ತಿರುಗಿ ನಿರಾಶೆಯೇ. ಅಲ್ಲಿಯ ತನಕ ಇಂಜಿನಿಯರ್ ಆದ ತಾನು ಗುಡ್ಡಗಾಡುಗಳಲ್ಲಿರಬೇಕಾದೀತು. ಜಲಪಾತಗಳಲ್ಲಿರುವಲ್ಲಿ ಅವಾದರೂ ಸುಂದರ ತಾವುಗಳು ಬದಲು ದಿನನಿತ್ಯ ಕಲ್ಲಿದ್ದಲಿನ ಹೊಗೆಯನ್ನು ಕಕ್ಕುವ ಉಗಿ ಟರ್ಬೈನುಗಳ ಬೆನ್ನಿಗೆ ಅಂಟಿ ಬಾಳಬೇಕಾದರೆ ಆ ಸೊಗವು ಕಾಣಸಿಗದು. ನೌಕರಿ ಎಂದು ಮೇಲೆ ಯಾರ್ಯಾರ ಇಚ್ಛೆಯಂತೆ ಕಾಲ್ಬೈಂಡ್ ಆಗಿ ಊರಿಂದೂರಿಗೆ ಅಲೆಯಬೇಕಾದೀತು. ಎಂಜಿನಿಯರನೆಂಬ ಹೆಮ್ಮೆಯನ್ನು ನಾಡಗುಡಿಯಿಲ್ಲದ ಪರದೇಶಿ ಎಂಬ ವ್ಯತೆ ನುಂಗಿಬಿಡುತ್ತದೆ ಕ್ಷಣದಲ್ಲಿ. ಆದರೂ ಮನದಲ್ಲಿ ಉತ್ಕಟವಾದ ಹಂಬಲ ಉಂಟಾಗುತ್ತದೆ. ಎಲ್ಲಾದರೊಂದು ದಿನ, ಎಲ್ಲಾದರೊಂದು ಕಡೆ ನೆಲದ ಮಗುವಾಗಿ ತಾನು ಬಾಳಬೇಕೆಂದು. ಕಾಶಿಯಲ್ಲಿ ಕಳೆದ ಅವನ ವೇಳೆಗಳಲ್ಲಿ ಈ ಸುಂದರ ಕನಸುಗಳನ್ನಾದರೂ ಕಾಣಲು ಶಕ್ಯವಿದೆ. ಅವನ ಮನಕ್ಕೆ ಅವನದೇ ಅಂಕೆ. ಆದರೆ ರಜೆಗೆ ಊರಿಗೆ ಬಂದರೆ, ತಂದೆ ತಾಯಿಯರನ್ನು ಕಾಣಲು ಬಂದರೆ, ಹೊರಗಿಂದ ತಡೆ ಹಾಕುವವರಿಲ್ಲದೆ ಹೋದರೂ ಅವನ ಮನಸ್ಸು ಕನಸನ್ನು ಕಾಣಲಾರದಷ್ಟು ಸೆರೆಮನೆಯಾಗುತ್ತದೆ. ಮನೆಯು ತನ್ನ ಪರದೇಶಿತನದ ಲಾಂಛನವಾಗಿಸುತ್ತದೆ. ಊಟಕ್ಕೆ, ಉಪಹಾರಕ್ಕೆ, ನಿದ್ರೆಗೆ ಮಾತ್ರ ಮನೆಯಲ್ಲಿ ಕುಳಿತಿರುತ್ತಾನೆ. ಉಳಿದ ವೇಳೆಗಳಲ್ಲಿ ಕನಸುಗಳನ್ನು ಹೊತ್ತೋ ದಿಗ್ನೂಢನಾಗೋ ನವದೆಹಲಿಯ ವಿಸ್ತರಣಗಳಲ್ಲಿ, ಕಾಲು ದಾರಿಗಳಲ್ಲಿ, ರಾಜಮಾರ್ಗಗಳಲ್ಲಿ ಅಲೆದಾಡುತ್ತಾನೆ. ದಿನ ದಿನ ಬೆಳೆಯುತ್ತಿದೆ ಆ ನಗರ. ವಿಸ್ತರಣಗಳು ಇನ್ನೂ ವಿಸ್ತರಿಸಿ ಜನಸಂದಣಿ ಕಾಣಿಸದಿರಬೇಕಾದರೆ ಮತ್ತೂ ಮತ್ತೂ ದೂರ ನಡೆದು ಹೋಗಬೇಕಾಗುತ್ತದೆ. ಹಾಗೆಂದು ಜನರನ್ನೇ ಕಾಣದ ತಾವನ್ನರಿಸಿ ಒಂಟಿಯಾಗಿಯೂ ಕುಳಿತಿರಲಾರ. ಒಂದು ಬಗೆಯ ಭೀತಿ. ಹಾಗೆಂದು ತೀರಾ ದೂರ ಹೋಗಿ ಜನರು ಕೆಲವರೇ ಕಾಣಿಸುವ ರಸ್ತೆಯ ಮಗ್ಗುಲಲ್ಲೋ ವರ್ತುಲಗಳಲ್ಲೋ ಕೈಯಲ್ಲೇನಾದರೂ ಹಿಡಿದುಕೊಂಡು ಕುಳಿತಿರುತ್ತಾನೆ. ತುಸು ಹೊತ್ತು ಹಾದಿ ಸಾಗುವವರನ್ನೂ ಕಂಡು ಕಾಣದವರಂತೆ ನೋಡುತ್ತಾ ಕುಳಿತು ಅನಂತರ ಕೈಯ ಪುಸ್ತಕ ಬಿಡಿಸುತ್ತಾನೆ. ಜ್ಞಾನದ ಹಸಿವು ಬೆಳೆದು ಬಂದಿದೆ ಅವನಲ್ಲಿ. ಅದಕ್ಕಾಗಿ ಗ್ರಂಥಗಳ ಪಠನ. ಭಾವನೆಯ ಹಸಿವಿಗೆ ಇನ್ನೂ ಮತ್ತನ್ನು ದೊರಕಿಸಿಕೊಂಡವನಲ್ಲ. ಅದನ್ನು ನೆನೆದೇ ಮಂಕುಗೊಳ್ಳುತ್ತಾನೆ. ಈಗ ಅವನ ಓದು ಮುಗಿದಿದೆ. ಬರಿಯ ಒಂದು ಎಪ್ರೆಂಟಿಸ್ ತನದ ಕಾಲ ಮುಗಿಯಿತೆಂದರೆ ಓದಿನ ನಿರ್ಬಂಧವಿಲ್ಲ. ಇಂದು ಬಂದವ ದೆಹಲಿಯಲ್ಲಿ ಕುಳಿತುಕೊಂಡು ಕಾಶಿಯಲ್ಲಿ ಸಹಪಾಠಿಯಾಗಿದ್ದ.
ಒಬ್ಬ ಗೆಳೆಯನ ನಿರೀಕ್ಷೆಯಿಂದ ಕಾದು ಕುಳಿತಿದ್ದಾನೆ. ಈ ಒಂದೆರಡು ವರ್ಷಗಳಲ್ಲಿ ಅವನ ಆಸೆ ಅಂತರಂಗಗಳನ್ನು ಆತ ಚರ್ಚಿಸಿದ್ದೇನಾದರೂ ಇದ್ದರೆ ಅದು ಈ ಗೆಳೆಯನಲ್ಲಿ. ಇಬ್ಬರು ಜೊತೆ ಸೇರಿ ಶಿವನ ಸಮುದ್ರದ ವಿದ್ಯುತ್ ಕೇಂದ್ರಕ್ಕೆ ಹೋಗಿ ತಮ್ಮ ವ್ಯಾಸಂಗದ ಕೊನೆಯ ಹಂತವನ್ನು ಮುಗಿಸಲು ನಿರ್ಧರಿಸಿದ್ದಾರೆ. ಸೀತಾರಾಮ ಆತನ ಸಹಪಾಠಿ. ಇವನದೇ ವಯಸ್ಸು. ಜೀವನದ ಸಾಮಾನ್ಯ ವಿಚಾರಗಳಲ್ಲಿ ಹೆಚ್ಚು ಕಡಿಮೆ ಒಂದೇ ಆದ ಅಭಿಪ್ರಾಯವುಳ್ಳವರು. ಹಿಂದೆ 2 ಮೂರಾವರ್ತಿಯೂ ಅಪ್ರೆಂಟಿಸ್ ಆಗಿ ಜೊತೆಯಲ್ಲಿ ಹೋದವರು. ಈ ಬಾರಿಯೂ ಅವನ ಜೊತೆಯಲ್ಲಿ ಶಿವನ ಸಮುದ್ರಕ್ಕೆ ಹೋಗಿ ಅಲ್ಲಿನ ವಿದ್ಯುತ್ ಕೇಂದ್ರದಲ್ಲಿ ಅಭ್ಯಾಸ ಮಾಡಬೇಕು ಎಂಬ ಬಯಕೆಯನ್ನಿರಿಸಿಕೊಂಡಿದ್ದರು. ಈ ತನಕ ಅವರು ಓಡಾಡಿದುದೆಲ್ಲ ಉತ್ತರ ಹಿಂದೂಸ್ತಾನದ ಕೆಲವೊಂದು ಉದ್ಯಮ ಕೇಂದ್ರಗಳಲ್ಲಿ. ಸೀತಾರಾಮ ಆರಿಸಿದ ಈ ಕೇಂದ್ರವು ಅವನ ಊರಿಗೆ ಸಮೀಪವಾದುದು. ನಾಳೆ ದಿನ ತನ್ನ ಜೀವನ ದಕ್ಷಿಣ ಹಿಂದೂಸ್ತಾನದಲ್ಲಿ ಕಳೆಯಬಹುದು ಎಂಬ ಆಸೆಯಿಂದ. ಅವನ ಊರು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಹಳ್ಳಿ. ಸಹ್ಯಾದ್ರಿಯ ಸೆರಗಿಗೆ ಸಮೀಪವಾಗಿ ಮಲೆನಾಡಿನ ಬೆಟ್ಟ ಗುಡ್ಡಗಳ ಬೆಡಗನ್ನು ಬೇನೆ ಬವಣೆಗಳನ್ನು ಕೊರಗನ್ನು ಅನುಭವಿಸುತ್ತಿರುವ ಮುದ್ರಾದಿ ಎಂಬ ಹಳ್ಳಿ. ಹೀಗಾಗಿ ಬೆಂಗಳೂರು, ಮೈಸೂರು, ಶಿವನ ಸಮುದ್ರಗಳು ಅವನಿಗೆ ನೆರೆಮನೆ. ತನ್ನ ಗೆಳೆಯ ಶಂಕರ ಆ ಊರುಗಳನ್ನು, ತನ್ನ ಊರಾದ ಮುದ್ರಾಡಿಯನ್ನು ನೋಡಬೇಕೆಂಬ ಹಂಬಲವೂ ಸೇರಿತ್ತು. ಶಂಕರ ಶಿವನ ಸಮುದ್ರದಲ್ಲಿ ತಮ್ಮ ಅಭ್ಯಾಸ ಮುಗಿದ ಮೇಲೆ ನಿನ್ನನ್ನು ನಮ್ಮ ಜಿಲ್ಲೆಗೆ ಕರೆದುಕೊಂಡು ಹೋಗಬೇಕೆಂಬ ಆಸೆ ನನ್ನದು. ಈ 4 ವರ್ಷಗಳ ಅಣ್ಣ ತಮ್ಮಂದಿರಂತೆ ಕೂಡಿ ಆಡಿ ನಲಿದದ್ದು ನಿಜ. ನಾಳೆ ದಿನ ನೌಕರಿ ದೊರಕಿಸಿಕೊಂಡೆವಾದರೆ ನಾನೆಲ್ಲೋ ನೀನೆಲ್ಲೋ. ಕಟ್ಟ ಕೊನೆಯ ಸಹವಾಸದ ಈ ದಿನಗಳನ್ನು ಸವಿನೆನಪಿನಿಂದ ಕಳೆಯಬೇಕೆಂದು ನನ್ನ ಅಪೇಕ್ಷೆ. ಅಲ್ಲದೆ ನೋಡು, ದೆಹಲಿ ಕಾಶಿಗಳಲ್ಲಿ ಓಡಾಡಿದ ನಿನಗೆ ನನ್ನೂರು ಎಷ್ಟು ಸುಂದರವಾದುದೆಂಬ ಕಲ್ಪನೆಯಾಗದು. ನಮ್ಮ ಮನೆಗೆ 4-8 ಮೈಲು ದೂರದಲ್ಲಿಯ ಪಶ್ಚಿಮ ಘಟ್ಟದ ಗೋಡೆಯಿದೆ. ಅಲ್ಲಿಂದ ಕೆಳಕ್ಕೆ ಧುಮುಕುವ ಬೆಟ್ಟ ಝರಿಗಳು ಒಂದೆರಡಲ್ಲ. ಕವಿಯ ಪಾಲಿಗೂ ಅದು ಸ್ವರ್ಗ. ಅಷ್ಟೆಲ್ಲ ಏಕೆ, ನಮ್ಮ ಮನೆಗೆ 3 ಹರ ದಾರಿಯ ಒಳಗಾಗಿ ಸುಂದರವಾದದೊಂದು ಜಲಪಾತವಿದೆ. ಅಲ್ಲಿಂದ 100 ಮೈಲಿಯೊಳಗೆ ನಮ್ಮ ದೇಶದಲ್ಲಿಯೇ ಹೆಸರಾದ ಗೇರುಸೊಪ್ಪೆ ಜಲಪಾತವಿದೆ. ಅವನ್ನೆಲ್ಲ ನಿನಗೆ ತೋರಿಸಬೇಕೆಂದು ನನ್ನ ಆಸೆ ಎಂದು ತನ್ನ ಗೆಳೆಯನಿಗೆ ತನ್ನೂರಿನ ಸೌಂದರ್ಯ ಬಣ್ಣಿಸಿದಾನೆ. ಅವನಲ್ಲಿ ಅದನ್ನು ಕಾಣಬೇಕೆಂಬ ಹಂಬಲ ಮೂಡಿಸಿದಾನೆ. ಇನ್ನೊಮ್ಮೆ ಸೀತಾರಾಮನ ಹೆಸರಿಗೆ ಅಂಟಿದ ಮುದ್ರಾಡಿ ಎಂಬ ನಾಮಕರಣವು ಶಂಕರನ ಕುತೂಹಲವನ್ನು ಬಲುವಾಗಿ ಕೆರಳಿಸಿತು. ಮುದ್ರಾಡಿ ಎಂಬುದೇನಯ್ಯ ಎಂದು ಕೇಳಿದ್ದಕ್ಕೆ, ಅದು ನಮ್ಮ ಹಳ್ಳಿಯ ಹೆಸರು. ಈಗಿನ ಫ್ಯಾಷನಿನಂತೆ ರಾವ್ ಗೀವ್ ಎಂಬ ಮೇಲು ಹೆಸರುಗಳನ್ನು ಹಾಕಿಕೊಳ್ಳದೆ ಊರಿನ ಹೆಸರು ಹಾಕಿಕೊಂಡಿದ್ದೇನೆ ಎನ್ನುತ್ತಾ ಸೀತಾರಾಮ ತನ್ನ ಹಳ್ಳಿಯ ಪ್ರಕೃತಿ ಸೌಂದರ್ಯವನ್ನು ಅವನ ಮುಂದೆ ಬಾಯಿ ತುಂಬಾ ಬಣ್ಣಿಸಿದ. ಮಾತಿಗೆ ಮಾತು ಬಂದು ಸೀತಾರಾಮನೆಂಬ ಅಲ್ಲವೇ ಶಂಕರ್ ಸೀತಾರಾಮನು ಎಂದ. ಅಲ್ಲವೇ ಶಂಕರ್, ನೀನೂ ಬರೀದೆ ಶಂಕರ್ ಎಂದು ಹಾಕಿಕೊಳ್ಳುತ್ತೀಯ. ಮಹಾರಾಷ್ಟ್ರದವನಲ್ಲವೇ ನೀನು? ಮಹಾರಾಷ್ಟ್ರದಲ್ಲಿ ಗೋಖಲೆ, ದಾಮಲೆ, ಭಕಲೆ ಎಂಬಂತ ಅಡ್ಡ ಹೆಸರುಗಳಿರುತ್ತವೆ. ನಿನಗೆ ಅಂಥ ಬಿರುದೇನಿಲ್ಲವೇ ಎನ್ನುತ್ತಲೇ ಶಂಕರ ನಕ್ಕ. ನನ್ನ ತಂದೆ ರಾವ್ ಎಂದು ಹಾಕಿಕೊಳ್ಳುತ್ತಾರೆ. ನಮ್ಮೂರು ಯಾವುದೋ ನನಗೆ ಗೊತ್ತಿಲ್ಲ. ನನ್ನ ತಾಯಿ ಮಾತ್ರ ಮಹಾರಾಷ್ಟ್ರದಲ್ಲಿ ಹುಟ್ಟಿದವಳು. ತಂದೆಯ ಊರು ಬೇರೆಯೇ. ಅವರು ಹುಟ್ಟದ್ದು ಮುಂಬಯಿಯಲ್ಲಾದರೂ ಅವರಿಗೆ ಹಿರಿಯರ ಊರು ಮುಂಬಯಿ ಅಲ್ಲ, ಇನ್ನೆಲ್ಲೋ ಅಂತೆ. ಬಿ ಶಂಕರ್ ಎಂದು ಹಾಕುತ್ತೀಯಾ? ಬಿ ಎಂಬುದೇನು? ತಂದೆ ಹಾಗೆ ಬಳಸುತ್ತಾರೆ, ನಾನೂ ಬಳಸುತ್ತಿದ್ದೇನೆ. ನಾನು ಬಹುದಿನ ಬಿ ಎಂಬುದು ಬೊಂಬಾಯಿಯ ಪ್ರಥಮಾಕ್ಷರ ಎಂದು ತಿಳಿದಿದ್ದೆ. ನಾನು ಅದೇನೆಂಬ ಗೊಂದಲಕ್ಕೆ ಹೋಗಿರಲಿಲ್ಲ. ಬಲು ಹಿಂದೊಮ್ಮೆ ನಮ್ಮ ಅಪ್ಪನಿಗೆ ಬಂದ ಕಾಗದವೊಂದು ಕುತೂಹಲದಿಂದ ತೆಗೆದು ಓದಿದೆ. ಡಿಯರ್ ಮಿಸ್ಟರ್ ಬಂಗಾಡಿ ಎಂದಿತ್ತು ಅದರಲ್ಲಿ. ಯಾರ ಕಾಗದವೋ ಎಂಬ ಅನುಮಾನವಾಯಿತು. ಲಕೋಟೆಯನ್ನು ತೆಗೆದು ನೋಡಿದೆ. ಅದು ತಂದೆಯನ್ನೇ ಉದ್ದೇಶಿಸಿ ಬರೆದದ್ದು. ವಿಳಾಸವು ಸಮನಾಗಿತ್ತು. ಆಗ ತಂದೆಯನ್ನು ಕೇಳಿದೆ, ಈ ಬಂಗಾಳಿ ಎಂಬುದೇನೆಂದು. ಅವರೆಂದರು, ಅವರ ತಂದೆಯೋ ಅಜ್ಜನೋ ಹುಟ್ಟಿ ಬೆಳೆದ ಊರಿನ ಹೆಸರಂತೆ ಅದು. ಅಷ್ಟಕ್ಕೆ ಆ ಸಂಗತಿ ಮರೆತು ಬಿಟ್ಟೆ.
ನಿಜವನ್ನು ಹೇಳುವುದಾದರೆ ನನಗೆ ಬಹುದಿನಗಳಿಂದ ಒಂದು ನೋವು ಬಂದಿದೆ. ಊರೇ ಇಲ್ಲದ ಪರದೇಶಿಯಂತೆ ಇದ್ದೇನಲ್ಲ ನಾನು. ದೆಹಲಿ ನನ್ನೂರಾಗಬಲ್ಲುದೇ, ಇಲ್ಲವೇ ಕಾಶಿಯಾಗಬಲ್ಲುದೇ, ಮುಂಬಯಿ ಆಗಬಲ್ಲುದೇ ಎಂಬ ಅನುಮಾನ ಉಂಟಾಗುತ್ತದೆ ನನ್ನ ಊರಲ್ಲಿ. ನನ್ನಲ್ಲಿ ಊರಿನ ಒಂದು ಮೋಹ ಕಾಡುತ್ತದೆ. ಅನೇಕರಲ್ಲಿ ಕಾಣುತ್ತೇನೆ. ನನಗೂ ನನ್ನದೊಂದು ಊರು ಇರಲಾರದೆ ಎಂಬ ಆಸೆಯಾದರೂ ದೆಹಲಿ ಅದಲ್ಲ ಎನ್ನುತ್ತದೆ ಮನಸ್ಸು. ಸ್ನೇಹಿತರೆ, ಕಥೆಯನ್ನ ಇಲ್ಲಿಗೆ ನಿಲ್ಲಿಸೋಣ. ಈಗ ನಮ್ಮ ಶಂಕರನ ಒಂದು ಹೆಸರಿನ ಮುಂದೆ ಬಿ ಎಂಬ ಪದದ ಅರ್ಥ ಬಂಗಾಡಿ ಎಂಬುದಾಗಿದೆ. ಈ ಬಂಗಾಡಿ ಎಂಬುದು ನಮ್ಮ ಕರ್ನಾಟಕದ್ದೇ ಒಂದು ಹಳ್ಳಿ. ಈ ಹಳ್ಳಿ ಈಗ ಶಂಕರನಿಗೆ ಯಾವ ರೀತಿಯಲ್ಲಿ ತಿಳಿಯುತ್ತದೆ ಎಂಬುದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಅಲ್ಲಿಯವರೆಗೂ ಕುತೂಹಲದಿಂದ ಕಾಯ್ತಾ ಇರಿ. ಎಲ್ಲರಿಗೂ ನಮಸ್ಕಾರ. ಶುಭವಾಗಲಿ. ಶುಭ ದಿನ.